ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ನಿಮ್ ಕಡೆಯಿಂದ ಹೇಳೋದಾದ್ರೆ ಇವ್ರದ್ದು ಓಕೆ, ನಿಮ್ಮದು ನಾವು ಏನೇನಿದೆ ಅದರೊಳಗೆ, ಏನೇನು ಅಂಶಗಳಿದಾವೆ, ನಾನು ಹೇಳ್ದೆ ಇಷ್ಟಿದೆ ಅಂತ, ಅದನ್ನೇನೋ ನಾನ್ ಬಿಟ್ಟಿದ್ರೆ ಇನ್ನೇನು ನೀವು ಫುಲ್ ಮಾಡ್ಬೋದು. ಈಗ ನೀವು ಹೇಳಿದ್ರೆ ಇವರು ಇನ್ನೂ ಅದ್ಭುತವಾಗಿ ಹೇಳಿದ್ರು. ಅಲ್ಲಿ ಏನು ಉಳಿದಿಲ್ಲ ಅಲ್ಲಿ ಹೇಳಕ್ ನಾನು ಆಕ್ಚುಲಿ. ಆದ್ರೂ ಕೂಡ ಹೀರೋ ಹೇಳ್ಬೇಕಲ್ಲ. ಹೀರೋ ಹೇಳ್ಬೇಕು, ಹೀರೋ ಹೇಳ್ತಾ ಇದೀನಿ, ಬಂದ್ ಸಿನಿಮಾ ನೋಡಿ. ಪ್ರೀತಿಯಿಂದ ಹೇಳ್ಬೇಕು. ಅಲ್ಲಲ್ಲ, ಅದ್ ನಾನು ಹೇಳಿದ ಅರ್ಥ ಆಗ್ಬಿಡಿ ಅವ್ರಿಗೆ. ಅವ್ರಿಗೆಲ್ಲ ಬರೀ ಫೀಮೇಲ್ ನಾವು ಹೋಗಿ ಶೂಟಿಂಗ್ ಕಡೆ ಎಲ್ಲ ನಾವು ಎಲ್ಲೆಲ್ಲೋ ಶೂಟ್ ಮಾಡಿದ್ವಿ, ಫಿಶ್ ಮಾರ್ಕೆಟ್, ಆಮೇಲೆ ಎಲ್ಲ ಜನ ಇರೋ ಕಡೆ ಹೋದಾಗ ಎಲ್ಲರೂ ದೂರದಿಂದ ಈ ಕಾಲೇಜ್ ಸ್ಕೂಲ್ ಗರ್ಲ್ಸ್ ಎಲ್ಲರೂ ಅವರು ಅಂತ ಬಂದ್ ಫೋಟೋ ತಗೊಳ್ಳೋದು. ಅಂಡ್ ದೆನ್ ಆಲ್ ದಿ ಆಂಟೀಸ್ ಎಲ್ಲರೂ ದೃಷ್ಟಿ ತೆಗೆದೇನು, ಆಮೇಲೆ ತುಂಬಾ ಚೆನ್ನಾಗಿದೆ ಅನ್ನೋದೇನು. ಸೊ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅವ್ರ ಪಾತ್ರಗಳಿಗೆ, ಇಲ್ಲ ಅವ್ರ ಪ್ರೆಸೆನ್ಸ್ ಆನ್ ಸ್ಕ್ರೀನ್. ಅದಕ್ಕೆ ನೋಡಿ, ಅದು ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅನ್ನೋದು ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಜನ ನೋಡ್ತಾರೆ ಅಷ್ಟೇ, ನೋಡ್ಬೇಕು ಎಲ್ಲಾದ್ರೂ, ಫೋನಲ್ಲೋ ಟಿವಿಯಲ್ಲೋ ಬಿಗ್ ಸ್ಕ್ರೀನೋ ಥಿಯೇಟ್ರಲ್ಲೋ, ಬಟ್ ಅದಿದೆ ಅವ್ರಿಗೆ. ಸೊ ಐ ಥಿಂಕ್ ಅದು ಇವಾಗ ಟ್ರಾನ್ಸ್ಫಾರ್ಮ್ ಆಗ್ಬೇಕು. ಏನಿಲ್ಲ, ಅಲ್ಲಿ ಏನು ಸ್ಮಾಲ್ ಸ್ಕ್ರೀನ್ ನೋಡ್ತಾ ಇದ್ರು ಅದೇ ಜನ ಒಂದ್ ಚೂರು ಬಂದು ಇಲ್ಲಿ ಥಿಯೇಟರ್ ಬಂದ್ಬಿಟ್ರೆ ನಾವು ಗೆದ್ವಿ ಅಂತ ಅರ್ಥ ಅಷ್ಟೇ. ಸೂಪರ್ ಬರ್ತಾರೆ. ಅಂಡ್ ಅಲ್ಲೇನ್ ನೋಡಿಲ್ವೋ ಆ ಒಂದು ಪಾತ್ರವಾಗಿ ನೋಡಕ್ಕಂತೂ ಸಿಗತ್ತೆ. ಇಷ್ಟು ದಿವಸ ನಾನು ಸ್ಮಾಲ್ ಸ್ಕ್ರೀನ್ ಏನ್ ನೋಡ್ತಾ ಇದ್ರಿ, ಏನ್ ಶೇಡ್ ಅಲ್ಲಿ ನೋಡ್ತಾ ಇದ್ರಿ, ಅದಕ್ಕಿಂತ ಕಂಪ್ಲೀಟ್ ಬೇರೆ ರೀತಿ ನೋಡ್ತೀರಾ, ಇಲ್ಲಿ ದೊಡ್ಡದಾಗಿ ನೋಡ್ತೀರಾ, ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಥಿಯೇಟರ್ ಅಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನೀವು ಬರ್ಲೇಬೇಕು. ಸರ್ ಎಲ್ಲ ಇವಾಗ ನಮಗೆ ಮಂಗಳೂರು ಪ್ರತಿಭೆಗಳಂತ ಬಂದ್ರೆ ನಿಮ್ಗೆ ಗೊತ್ತಿದೆ ಎಂತಹ ಪ್ರತಿಭೆಗಳು ಇರೋದಲ್ಲಿ. ಸೊ ಆ ಎಲ್ಲಾ ಪ್ರತಿಭೆಗಳನ್ನ ಹಾಕೊಂಡು ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟು ನಮ್ಮನ್ನ ರಂಜಿಸದಕ್ಕೆ ಬರ್ತಾ ಇದ್ರ. ಆ ಪ್ರತಿಭೆಗಳ ಬಗ್ಗೆ ಹೇಳೋದಾದ್ರೆ ಅಂಡ್ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಮೊದಲ ಸಿನಿಮಾದಲ್ಲೇ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಕ್ಲೀನ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಒಂಥರ ಗ್ರೇಟ್ ಅಂತಾನೆ ಅನ್ಸುತ್ತೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅದನ್ನ ಹೇಳಿದ್ದು, ಆ ಪರ್ಸನ್ಗೆ ತುಂಬಾ ಕೆಪಾಸಿಟಿ ಇದೆ. ಅಂದ್ರೆ ಫಸ್ಟ್ ಸಿನಿಮಾ, ಈಗ ಮುಂಚೆ ಅಸಿಸ್ಟೆಂಟ್ ಅಸೋಸಿಯೇಟ್ ಮಾಡಿದವರು ಫಸ್ಟ್ ಸಿನಿಮಾ ಇಷ್ಟು ದೊಡ್ಡ ಕ್ಯಾನ್ವಾಸ್ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ನಾವು ಬಿಡಿ, ನಾವು ಇಲ್ಲಿಯವರೆಲ್ಲ ಅಂಥದ್ದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅಲ್ಲಿ. ಯಾಕಂದ್ರೆ ಅವ್ರು ಹೇಳ್ದಂಗೆ ನಾವಲ್ಲಿ ಹೊಸಬರು ಮಂಗಳೂರು ಭಾಗಕ್ಕೆ, ಅವರ ದೊಡ್ಡ ಸೂಪರ್ ಸ್ಟಾರ್ಗಳು, ಪ್ರಕಾಶನ ಇವರೆಲ್ಲ ಎಂತೆಂಥ ಕಲಾವಿದರು ಇವರು. ನಾವು ಟಿವಿ ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ದ ಕಲಾವಿದರು ಇವರೆಲ್ಲ. ಸೊ ಅವ್ರನ್ನ ಹ್ಯಾಂಡಲ್ ಮಾಡೋದು, ಅಷ್ಟು ದೊಡ್ಡ ಕ್ಯಾನ್ವಾಸ್ ಹ್ಯಾಂಡಲ್ ಮಾಡೋದು, ಅದು ಎಲ್ರಿಗೂ ಆಗಲ್ಲ. ಅದು ಒಬ್ಬ ಕೆಪಾಸಿಟಿ ಇರೋ ಡೈರೆಕ್ಟರ್ ಮಾತ್ರ ಸಾಧ್ಯ. ಅದು ಅವ್ರಿಗಿದೆ, ಅದು ತುಂಬಾ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಸೀನ್ ಆಗಿರ್ಬೋದು, ಆಮೇಲೆ ಅವ್ರಿಗೆ ಒಂದು ಒಳ್ಳೆ ಸೆನ್ಸ್ ಇದೆ, ಆ ಮ್ಯೂಸಿಕ್ ಬಗ್ಗೆ ಒಂದು ಸೆನ್ಸ್ ಇದೆ. ಒಂದು ಸಾಂಗ್ ಸೆಲೆಕ್ಟ್ ಮಾಡಿದಾಗಲೂ ಕೂಡ ನಂಗೆ ಅದು ಅನಿಸ್ತದು. ಅವ್ರು ಸೆಲೆಕ್ಷನ್ ಆದಾಗಲೂ ಕೂಡ ಡಲಿಂಗ್ ಇದೆ, ಈ ಸಾಂಗ್ ಚೆನ್ನಾಗಿ ನೋಡಿ ಅಂತ ಹೇಳಿದಾಗ ನಂಗೆ ಗೊತ್ತಾಯ್ತು ಇವ್ರಿಗೆ ಒಳ್ಳೆ ಸೆನ್ಸ್ ಇದೆ. ಅದು ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ಅದ್ಭುತವಾದ ನಿರ್ದೇಶಕರು. ಇದು ಜಸ್ಟ್ ಬಿಗಿನಿಂಗ್ ಅವ್ರಿಗೆ ಅಷ್ಟೇ. ಈ ಥರ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಮುಂದೆ ಕೊಡ್ತಾ ಹೋಗ್ತಾರೆ. ತುಂಬ ಕೆಪಾಸಿಟಿ ಇದೆ. ಅದು ನೀವು ಸಿನಿಮಾ ನೋಡಿದಾಗ ಅವ್ರ ಕೆಪಾಸಿಟಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಕಲಾವಿದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ನಾವಿಬ್ರು ಕೂತು ನೋಡ್ತಾ ಇದ್ವಿ. ಹಿಂಗೆ ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದ್ರೆ, ಮೈನ್ಯೂಟ್ ರಿಯಾಕ್ಷನ್ಸ್ ಇರ್ತಾವೆ, ನಿಮ್ಗೆ ಅನ್ಸದೇ ಇಲ್ಲ. ನೀವು ಬರೀ ಕಣ್ಣಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಸ್ಕ್ರೀನಲ್ಲಿ ನೋಡ್ರೆ ಅದ್ಭುತವಾಗಿ ಕಾಣಿಸುತ್ತೆ ಅದು. ನಮ್ಗೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂದರೆ ನಮ್ಮ ಅದೃಷ್ಟ ಅದು. ಆ್ಯಕ್ಚುಲಿ ಅವ್ರೊಟ್ಟಿಗೆ ಹೋಗಿ ಆ್ಯಕ್ಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಇದು ಮಾಡಿದೀವಿ ಅಂತಂದರೆ ನಮ್ಮ ಅದೃಷ್ಟ ಅದು. ಆ್ಯಕ್ಚುಲಿ ಅದು ಅದ್ಭುತ ಕಲಾವಿದರು, ಒಬ್ಬೊಬ್ಬರು ಅದ್ಭುತ ಕಲಾವಿದರು. ತುಂಬ ಕಲಿಯೋಕೆ ಸಿಗ್ತಾವೆ ಅವ್ರ ಕಡೆಯಿಂದ. ಅಂದರೆ ಅಷ್ಟೊಂದು ಹೈಟ್ ರೀಚ್ ಆದರೂ ಕೂಡ ಎಷ್ಟು ಹಂಬಲ್ ಆಗಿದ್ದಾರೆ ಅವರೆಲ್ಲ ಅಂತಂದರೆ ನಂಗೆ ವಿಚಿತ್ರ ಆಗ್ಬಿಡ್ತು. ಅಂತ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ಪ್ರಕಾಶನ ಇವರೆಲ್ಲ. ಅಷ್ಟು ದೊಡ್ಡ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ, ಕಾಂತಾರ ಅಂತ ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಅವರು ದಿನದಲ್ಲಿ 3 ಕಾಲ್ ಶೀಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ನಮ್ದು ಅದ್ರಲ್ಲಿ ನಿದ್ದೆ ಇಲ್ದಂಗೆ. ಸೊ ಅಷ್ಟು ಬಿಸಿ ಪೀಪಲ್ ಅಷ್ಟು ಹಂಬಲ್ ಆಗಿ ಅದು ಕಲಿಬೇಕು. ಆಕ್ಚುಲಿ ಕಲಿಯಕ್ ತುಂಬಾ ನೋಡಿ, ಅದ್ ಹೇಳ್ತಾ ನಂಗೆ ಗೂಸ್ ಬಂಪ್ಸ್. ಹಿಂಗಿರೋದು ಹಂಗೆ ಅಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಆದ್ರೂ, ಅಷ್ಟು ಬೆಳವಣಿಗೆ, ಅಷ್ಟು ಫೇಮ್ ನೇಮ್ ನೋಡಿದ್ರು ಹಂಗಿರೋದು. ಹಂಗಿದ್ರೇನೆ ಚಂದ. ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ. ಮೋಸ್ಟ್ಲಿ ನಮ್ ಜೊತೆ ಕೆಲಸ ಮಾಡೋರ್ಗು ಹಂಗೆ ಆಗ್ಬೇಕಂದ್ರೆ ನಾವು ಅವ್ರ ಕ್ವಾಲಿಟೀಸ್ ಬೆಳೆಸ್ಕೊಬೇಕು. ನಾವು ಅದೇ ಮಾತಾಡ್ಕೊಳ್ಳೋದು ಸೆಟ್ಟಲ್ಲಿ. ಹೆಂಗೆ ಇರ್ತಾರೆ ಇವರು, ಇಷ್ಟು ಹಂಬಲ್, ಹಿಂಗೆ ಇಷ್ಟು ಒಳ್ಳೆ ಕಲಾವಿದ್ರು, ಒಂಚೂರು ತಲೆಗೆ ಹತ್ತಿಲ್ಲಲ್ಲ, ಹಿಂಗೆ ಮಾತಾಡ್ಕೊಂಡು ಬರೋದು. ಬಹುಶಃ ನಂಗೆ ಇನ್ನೊಂದು ಅನ್ಸಿದ್ದು ಏನು ಅಂತಂದ್ರೆ, ಅವರಷ್ಟು ಆ ಥರ ಇರೋದಕ್ಕೆ ಕಾರಣ ಮೋಸ್ಟ್ಲಿ ಥಿಯೇಟರ್ ಅನ್ಸುತ್ತೆ. ಅವ್ರು ರಂಗಭೂಮಿನ ಇದುವರೆಗೂ ಬಿಟ್ಟಿಲ್ಲ. ಸಿನಿಮಾ ಮಾಡ್ತಾರೆ, ಸಿನಿಮಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ರಂಗಭೂಮಿಲೇ ಇರ್ತಾರೆ. ಅವರು ನಾಟಕ ಮಾಡ್ತಾನೆ ಇರ್ತಾರೆ. ಅದಲ್ಲಿ ಕಲ್ಸುತ್ತೆ ಅದು. ಯಾಕೆ ನಾನು ರಂಗಭೂಮಿನ ಬಂದಿರೋದ್ರೆ ನಮಗೂ ಗೊತ್ತದು, ಅಲ್ಲಿ ಹೆಂಗಿರ್ತೀವಿ ಅನ್ನೋದು ನನಗೆ ಗೊತ್ತದು. ಸೊ ಅದನ್ನ ಅವ್ರು ಬಿಟ್ಟಿಲ್ಲ. ಅದೊಂದು ಮೇಜರ್ ಕಾರಣ ಅಂತ ನನಗೆ ಅನಿಸ್ತು.